ಹಾಯ್ ಎವ್ರಿವನ್, ವೆಲ್ಕಮ್ ಟು ಮಿರರ್ ಆಫ್ ಲರ್ನಿಂಗ್ ಇನ್ ಕನ್ನಡ ಚಾನಲ್ಗೆ. ಫ್ರೆಂಡ್ಸ್, ಈ ಥರ ಜರಿ ಥ್ರೆಡನ್ನು ಯೂಸ್ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲಿಯೇ ನಮಗೆ ಇಷ್ಟವಾದಂಥ ಕಡಿಮೆ ಬಂಡವಾಳದಲ್ಲಿ ಲಟ್ಕನ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 2 ಎಳೆ ಜರಿ ಥ್ರೆಡನ್ನು ಈ ಥರ ಸುತ್ತಕೊಂಡಿದ್ದೀನಿ ನೋಡಿ. ಫ್ರೆಂಡ್ಸ್, ನಾವಿಲ್ಲಿ ಸೀರೆ ಕುಚ್ಚ ಕಟ್ಟಲಿಕ್ಕೆ ಯಾವ ರೀತಿ 6 ಎಳೆ ಥ್ರೆಡನ್ನು ರೆಡಿ ಮಾಡಿ ಇಟ್ಕೋತೇವಲ್ಲ, ಅದೇ ರೀತಿ 2 ಎಳೆ ಥ್ರೆಡನ್ನು ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಫ್ರೆಂಡ್ಸ್ ನೋಡಿ, ನಾನಿಲ್ಲಿ ಮೀಡಿಯಂ ಸೈಜ್ ಗೋಲ್ಡ್ ಬೀಡ್ಸನ್ನು ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಈ ಬೀಡ್ಸನ್ನು ನೋಡಿ ಈ ಥರ ಜರಿ ಥ್ರೆಡ್ಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಜರಿ ಥ್ರೆಡ್ಡಿಗೆ ಬೀಡ್ಸ್ ಹಾಕಲಿಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ನಾಟ್ ಹಾಕ್ಕೊಂಡು ಬೀಡ್ಸನ್ನು ಏರಿಸ್ತಾ ಇದ್ದೀನಿ ನೋಡಿ. 2 ನಾಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಲೆಕ್ಕ ಹಾಕಿದರೆ 50 ಬೀಡ್ಸನ್ನು ಏರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಈ ಥರ ಥ್ರೆಡನ್ನು ನಾಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನಿಲ್ಲಿ 3 ಇಂಚ್ ಇರುವಂಥ ಕಾರ್ಡ್ಬೋರ್ಡ್ ಶೀಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿ ಗುಂಡು ಸೂಜಿನ ಸುತ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ನಾನಿಲ್ಲಿ ನೋಡಿ ಈ ಥರ ಒಂದು ಬೀಡ್ಸನ್ನು ಇಟ್ಟು, ಈ ಕಡೆ ಒಂದು ಬೀಡ್ಸು, ಈ ಕಡೆ ಒಂದು ಬೀಡ್ಸು ಇಟ್ಟು ಈ ಥರ ಥ್ರೆಡನ್ನು ಸುತ್ಕೋತಾ ಇದ್ದೀನಿ ನೋಡಿ. ಫ್ರೆಂಡ್ಸ್ ನೋಡಿ, ಈ ಕಡೆ 25, ಈ ಕಡೆ 25 ಬೀಡ್ಸ್ಗಳನ್ನು ಏರಿಸಿದ ಮೇಲೆ ಈ ಥರ ಥ್ರೆಡನ್ನು ಈ ರೀತಿ ನಾಟ್ ಮಾಡ್ಕೋಬೇಕು ನೋಡಿ. ಫ್ರೆಂಡ್ಸ್, ನಾನಿಲ್ಲಿ ಡಬಲ್ ನಾಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದನ್ನೀಗ ಕಟ್ ಮಾಡ್ಕೊಳ್ಳೋಣ. ಅದೇ ರೀತಿ ಈ ಗುಂಡು ಸೂಜಿ ತೆಗೆದ್ರೆ ಆಯಿತು. ಫ್ರೆಂಡ್ಸ್ ನೋಡಿ, ಈ ಸೀಟಿಂದ ಈ ಜರಿ ಥ್ರೆಡನ್ನು ತಗೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಜರಿ ಥ್ರೆಡ್ ಜಾರೋದ್ರಿಂದ ಬೀಡ್ಸ್ ಕೂಡ್ದಾಗಿ ನಿಧಾನವಾಗಿ ಇದನ್ನು ತಗೊಂಡು ಬರಬೇಕು. ಫ್ರೆಂಡ್ಸ್ ನೋಡಿ, ಮತ್ತೆ ಬೇರೆ ಜರಿ ಥ್ರೆಡನ್ನು ತಗೊಂಡು ಇದಕ್ಕೆ ಈ ರೀತಿ ಸುತ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಒಂದು ಲೈನ್ ಸುತ್ಕೊಂಡ ಮೇಲೆ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಈ ರೀತಿ ಮಡ್ಚ್ಕೊಂಡು ಮತ್ತೆ ಮೊದಲು ಹೇಗೆ ಸುತ್ತಿದ್ದೇವಲ್ಲ ಅದೇ ರೀತಿ ಸುತ್ಕೋಬೇಕು. ಒಂದು 6 ರಿಂದ 7 ಸುತ್ತಾದರೂ ಸುತ್ಕೋಬೇಕು. ಫ್ರೆಂಡ್ಸ್ ನೋಡಿ, ಇದಕ್ಕೀಗ ಈ ರೀತಿ ನಾಟ್ ಮಾಡ್ಕೋಬೇಕು. 3 ನಾಟ್ ಆದರೂ ಮಾಡ್ಕೋಬೇಕು.
ಫ್ರೆಂಡ್ಸ್ ನೋಡಿ, ಜರಿ ಥ್ರೆಡ್ ತುಂಬ ಜಾರುತ್ತೆ, ನೋಡ್ಕೊಂಡು ನಾಟ್ ಮಾಡ್ಕೋಬೇಕು. ಇದಕ್ಕೀಗ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಫ್ರೆಂಡ್ಸ್ ಸ್ವಲ್ಪ ಗ್ಲೂ ಹಚ್ಕೊಂಡ್ರೆ ಈ ಥ್ರೆಡ್ ಬಿಚ್ಚೋದಿಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ಲಟ್ಕನ್ ರೆಡಿ ಆಗುತ್ತೆ.